ಏ ಸಾಮಾನ್ ಕಾಳು ಬಂದಿದ್ದಾರೆ. ರೆಡಿ ಆತ್ ರೆಡಿ ಆತ್ ರೆಡಿ ಆತ್ ರೆಡಿ ಆತ್. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ ಸ್ನೇಹಿತರು? ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಬರ್ರಿ ಇವತ್ತಿನ ಬ್ಲಾಗಲ್ಲಿ ಮಗನ ಬರ್ತ್ಡೇ ಯಾವ ರೀತಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡೋಣಂತ. ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಬರ್ತ್ಡೇ ಎಲ್ಲರೂ ವಿಶ್ ಮಾಡ್ರಿ. ಅಲ್ಲ ಬರ್ಡೇ ಬಾಯ್ ಅಕ್ಕೋ. ಏಯ್ ಇಲ್ಲಿ ಐತ್ ನೋಡ, ಅದಕ್ಕೆ ಬಿಡಿದೆ. ಬರ್ಡೇ ಬಾಯ್ ಬರ್ಡೇ ಬಾಯ್. ನಾ ಹಾಕೊಂತೇನೆ. ಏ ಸಾಮಾನ್ ಕಾಳು ಬಂದಿದ್ದಾರೆ. ಹಿಂಗ್ ಮ್ಯಾಲ ಇಲ್ಲಿ ಹಾಕೋ, ಇಲ್ಲಿ ಮ್ಯಾಲ. ಹಲೋ ಸ್ಮೈಲೇ. ಎರಡು ಕಡೆ ಹಚ್ಕೊಂಡ ನಾಗಪ್ಪಗ ಕರೆಮಗ ಹೋಗಿ ಬೆಳಗ್ಗೆ ಚುಚ್ಚಬಾರ. ಇವಾಡ ಗಣಪ್ಪಗ ಎರಡು ಬಿಟ್ಟಲ್ಲ. ಇವಾಡ ಹಚ್ಕೊಂಡು ಹೋಗ್ಬರ ಬಂದ್ರಿ ಇಲ್ಲಿ. ಹೋಗಟ್ ಮನೆ ಕಡೆ ಹೋಗ ಹೇಳ್ತಾನೆ. तेरी जन्नत शरपे स्टाइल मत ಹಂಗ ಆಗ್ಲಲ್ಲ. ಏ ಗುಡಿ ಹೋಗಾ, ಗುಮಾತ್ ಮನಿ ಬರ್ಲೆ ಹೋಗ್ ಹೋಗ್. ಇಲ್ಲಿಂದ ಕೊಟ್ಕೊಂಡು ಹೋಗಿ ಅಂತ ಮತ್ತೆ ಅಲ್ಲಿ ಈಗ ಯಾರು ಎದ್ದಿರಂಗಿಲ್ಲ. ನಿಂಗೆ ಎದಕ್ ಬೇಕಾ? ಚಿನ್ನು ಸುಮೀರ್ ಕರಣ್ ಇನ್ನೂ ಎಷ್ಟಾಗಿ ಟೈಮ್? ಅಜ್ಜಮ್ಮನ ಮನೆಗೆ ಹೋಗಿ ಆಮಟ ಹೇಳ್ತಾರೆ. ಅಲ್ಲಾಕತ್ತಾರ ಗುಡಿಗೆ ಹೋಗಿ ಅಜ್ಜಮ್ಮನ ಮನೆಗೆ ಹೋಗಿ ಅಲ್ಲೆಲ್ಲ ಗಣೇಶಗೆ ಅಜ್ಜಮ್ಮಗೆ ನಮಸ್ಕಾರ ಮಾಡಿ, ಅಕ್ಕಗಳಿಗೆಲ್ಲ ನಮಸ್ಕಾರ ಮಾಡಿ, ಎಲ್ಲರಿಗೆ ಚಾಕ್ಲೇಟ್ ಕೊಟ್ಟೆ. ಸ್ಮೈಲ್ ಏನದ ಅದ್ರಾಗ? ಮಮ್ಮಿ ನಂಗೂ ಕೊಡ್ಬೇಕು. ವಾ 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 ಬರ್ಡೇ ಎಲ್ಲಿ ಹೊಂಟಿ ಈಗ ಚಾಕ್ಲೇಟ್ ಕೊಡಕ್ಕೆ? ಇಲ್ಲಿ ಮನೆ ಹತ್ರ ಫ್ರೆಂಡ್ಸಿಗೆ. ಹೋಗಿ ಬರೋಗು. ವಿಠಲ್ ದೇವಸ್ಥಾನಕ್ಕೆ ಹೋಗಪ್ಪ ಮೊದಲ. ನೀ ಎಷ್ಟು ಕೆಲಸ ಮಾಡಿ ಬಂದೇನ, ಈ ಡಬ್ಬಿ ತಗೊಂಡು ತಳಗಿನ ಮನಿಗೆ ಬಾ. ಪೈಸಾ ತಗೋ. ಯಾವ ಚಾಕ್ಲೇಟ್ ಡಾರ್ಕ್ ಅಕ್ಕಿ ಕೊಡಕ್ಕೆ ಕೊಡಕ್ಕೆ ನೋಕ ತಗೊಳ್ಳ. ಸ್ವಾಮಿ ಹೊಂಟಿ. ದೋಸೆ ಪಲ್ಯ ಚಟ್ನಿ ಅವ್ರ ಮನೆಯಿಂದ ಬಂದೈತೆ ನೋಡ್ರಿ ನಾಷ್ಟಾ. ನಾವು ಇವತ್ತೇನು ಹಾಕಿಲ್ಲ ನಾಷ್ಟಕ್ಕೆ. ಸ್ಪೆಷಲ್ ಏನು ಮಾಡಿಲ್ಲ ಇವತ್ತು. ಈಗ ಪೂಜಾ ತಂದು ಕೊಟ್ಟು ಹೋದ್ಲು. ದೋಸೆ ತಿನ್ನತ್ತೀವಿ. ಇದ್ರ ಜೊತೆಗೆ ನಮ್ಮ ಮನೆಯೊಳಗೆ ನಾವು ಚಿತ್ರಾನ್ನ ಮಾಡೀವಿ. ಸೊ ಇದೇ ಇವತ್ತು ಸ್ಪೆಷಲ್ ಟಿಫನ್. ನಾಷ್ಟ ಮಾಡತ್ತಾರೆ ಎಲ್ಲರೂ. ಬರ್ಡೇ ಬಾಯ್ ಅಲ್ಲೇ ಮಾಡಿ ಬಂದಾನ ಅವ್ರ ಅಮ್ಮನ ಮನ್ಯಾಗ ಟಿಫನ್. ದೋಸೆ ತಿಂದು ಬಂದಿಪ್ಪ. ಎಲ್ಲರಿಗೆ ನಮಸ್ಕಾರ ಮಾಡಿ ಬಂದು ಆಶೀರ್ವಾದ ತೊಗೊಂಡು ಬಂದು. ಗುಡ್ ಬಾಯ್. ನೀನು ಮಾಡಿದೆವಾ? ಇಲ್ಲಿ ಸೊಸಿ ನೋಡ್ರಿ. ಅಯ್ಯೋ ಶಾನ್ಯಾಗ್ಯಾಗವ ಬಂಗಾರ ಗುಂದ. ಏ ಬೇಡ 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 ಬೇಡ.
ಮಾಡಬಾರ್ದಪ್ಪ, ಸಾಕೆ ಯಪ್ಪ. ಶಾಕ್ ಬಿಡೋ ಬಂಗಾರ, ಶಾಕ್ ಬಿಡಪ್ಪ. ಅಯ್ಯೋ ಎಷ್ಟೆಲ್ಲ ಮಾಡ್ತಿತ್ತೇವ ಗುಂಡಿದು ಬಂಗಾರ. ದೋಸೆ ತಿನ್ನೋ ನಾವೇನು? ಇಲ್ಲಿ ಬಾ, ಈ ಕಡೆ ಬಾ, ಈ ಕಡೆ ಬಾ. ಹಾಯ್ ಮೇಡಮ್. ಮತ್ತೆ ನೋಡ್ರಿ ನಮ್ಮ ತನು ಬಂದಾಳ. ಇಲ್ಲಿ ತೆಗಿಯೋದನ್ನು. ಹಾಯ್ ತನು. ಓಯ್ ತನು, ಹಾಯ್ ಮೇಡಮ್ಮ. ಏ ಶುಭಕ್ಕ, ಹೆಂಗಂತ ಟಬ್ ಅವ್ನು ತೊಂಬಾವ ಹೊರಡೆ ಅಂದ ನೀನು ಓದಿಟ್ಟು ಬಂದು. ಅಲ್ಲದವ ಅವ್ನು ಕರ್ಟನ್ ಚೇಂಜ್ ಮಾಡಿರೋದನೆ. ಲೈಟ್ ಆನ್ ಮಾಡ್ಬೇಕಯ್ಯ. ಕವಕ್ಕದ ಬಂದು ಪಟಕ್ ಕುಂತು ಬಿಟ್ರೆ ಅಂದ್ರೆ ನೋಡ್ರಿ, ಸಿಂಪಲಾಗಿ ಡೆಕೋರೇಷನ್ ಮಾಡೋಕೆ ಬಲೂನ್ ಎಲ್ಲ ಕಲರ್ ಬಲೂನ್ಸ್ ಎಲ್ಲ ಉಬ್ಬಿಸ್ಯಾರ. ಸಿಂಪಲಾಗಿ ಮಾಡ್ತೀವಿ, ನಾವೇನು ಗ್ರ್ಯಾಂಡ್ ಮಾಡತ್ತಿಲ್ಲ. ಅಂದರೂ ಮಗನ ಖುಷಿ ಅಲ್ಲ, ಏನು ಮಾಡೋಕೆ ಬರೋಂಗಿಲ್ಲ. ಇಷ್ಟು ಬಲೂನ್ ಎಲ್ಲನೂ ರೆಡಿ ಅದಾವ. ಈಗ ನೋಡೋಣ ಯಾವ ರೀತಿ ಡೆಕೋರೇಷನ್ ಮಾಡ್ತಾರ ಅಂಥೇಳಿ. ಮಗಳು ನೋಡ್ರಿ ಹಾಕ್ಕೊಂಡಿದ್ದಾಳೆ. ಆ್ಯಕ್ಚುಲಿ ಆಕಿದು ಸ್ಕೂಲ್ ಆ್ಯನ್ವಲ್ ಡೇ ಇದ್ದಿದ್ದು ಡಾನ್ಸಿಂದು. ಸ್ಕೂಲ್ನಾಗ ಡಾನ್ಸ್ನಾಗ ಕಾಂಪಿಟೇಷನ್ ಇದು ಏನು ಮಾಡಿದ್ದಿ, ಪಾರ್ಟಿಸಿಪೇಟ್ ಮಾಡಿದ್ದಿಲ್ಲ. ಕಾಂಪಿಟೇಷನ್ ಅಲ್ಲ, ಜಸ್ಟ್ ಗ್ಯಾದ್ರಿಂಗ್ ಒಳಗೆ ಡಾನ್ಸ್. ಅವಾಗಿಂದ ನೋಡ್ರಿ ಹಾಕೋ ಅಂದ್ರೆ ನಾಯಕ ಅಂದಾಳೆ. ಇವತ್ತು ಬೈದು ಹಾಕ್ಸಿವಿ ಅದನ್ನು. ನಾನು ಇಲ್ಲೇ ಅಡುಗೆ ಸ್ಟಾರ್ಟ್ ಮಾಡೀನಿ. ಅಂದ್ರೆ ಇನ್ನೂ ಟೈಮ್ ಆಗಿಲ್ಲ, ಜಸ್ಟ್ ಈಗ 7 o'clock. ಆದರೂ ನಾನು ಅಡುಗೆ ಇವತ್ತು ಲಘುನ ಸ್ಟಾರ್ಟ್ ಮಾಡೀನಿ. ಬಿಕಾಸ್ ಎಲ್ಲರೂ ಬಂದ ಮೇಲೆ ನಾನು ಅಡುಗೆ ಮನೆಯೊಳಗೆ ಇರೋದು ಬೇಡ. ಅಡುಗೆ ಕೆಲಸ ಮುಗಿಸ್ಕೊಂಡ್ರತ್ತ ಆರಾಮಾಗಿ ಎಲ್ಲರ ಜೊತೆ ನಾನು ಸೆಲೆಬ್ರೇಟ್ ಮಾಡ್ಬೋದು ಮಗನ ಬರ್ತ್ಡೇ ಅಂಥೇಳಿ. ನಾವು ಎಲ್ಲಿ ಹೊರಗಡೆ ಅಂತೂ ಹೊಂಟಿಲ್ಲ ಊಟಕ್ಕೆ. ಈ ಸರಿ ಅಂತೂ ಎಲ್ಲನೂ ಮನ್ಯಾಗ ಮಾಡಾಕತ್ತೀವಿ. ಆದರೆ ಪರೋಟ ತರಿಸಿ ನಾನು ಈ ಸರಿ 2 ಪ್ಯಾಕೆಟ್ ಪರೋಟ ತರಿಸೀನಿ. ಪರೋಟನ ಊಟ ಟೈಮಿಗೆ ಬಿಸಿ ಮಾಡೋದು ಅಂಥೇಳಿ. ಅಂದ್ರೆ ಅವ್ರ ಮನ್ಯಾಗ ಎಲ್ಲರಿಗೂ ಊಟಕ್ಕೆ ಕರೆದೀನಿ ನಾನು. ಹೀಗಾಗಿ 2 ಪ್ಯಾಕೆಟ್ ಪರೋಟ ತರಿಸೀನಿ. ಪರೋಟ ಆಯಿತು, ಊಟದ ಹೊತ್ತಿಗೆ ಬಿಸಿ ಮಾಡ್ತೀನಿ. ಇದ್ರೊಳಗೆ ರೈಸ್ ಇಟ್ಟೀನಿ. ಇಲ್ಲೇ ನುಗ್ಗೆಕಾಯಿ ಸಾರು, ಸೊ ಅದನ್ನೂ ಒಗ್ಗರಣೆ ಹಾಕೀನಿ. ಇನ್ನೇನು ಕುದಿಬೇಕಷ್ಟೇ. ನುಗ್ಗೆಕಾಯಿ ಸಾಂಬಾರು ಅಥವಾ ಸಾರು ಏನಾದರೂ ಅನ್ಬೋದು. ನುಗ್ಗೆಕಾಯಿ ಸಾರು ಕುದಿಯಾಕತ್ತೆ. ಇದು ನೋಡ್ರಿ ನುಗ್ಗೆಕಾಯಿ ಸಾರು ಕುದಿಯಾಕತೈತಿ. ನಾನು ಹೇಳಿದೆ ಪರೋಟ ತರ್ಸಿನಿ ಅಂತ. ಸೊ ಇದಕ್ಕೆ ಕಾಂಬಿನೇಷನ್, ಬೆಸ್ಟ್ ಕಾಂಬಿನೇಷನ್ ಏನಾಗ್ಬೋದು? ಸೊ ಪರೋಟ ಜೊತೆಗೆ ಏನು ಕಾಂಬಿನೇಷನ್ ಚೆನ್ನಾಗಿರ್ತೈತಿ, ಏನು ಮಾಡಿರಬಹುದು ನಾನು ಸ್ಪೆಷಲಾಗಿ, ಸ್ಪೆಷಲ್ ಡೇಗೆ ಸ್ಪೆಷಲ್ ಏನು ಮಾಡಿರಬಹುದು? ನೀವು ಕೂಡ ಗೆಸ್ ಮಾಡಿ ನನಗೆ ಕಮೆಂಟ್ಸ್ ಒಳಗೆ ತಿಳಿಸ್ರಿ. ನಾನು ಏನು ಮಾಡಿದ್ದೆಪ್ಪ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲೇ ನಾನು ಶೇರ್ ಮಾಡ್ತೀನಿ. ಎಲ್ಲ ಟೋಟಲಾಗಿ ಏನೆಲ್ಲ ಮೆನು ಇತ್ತು ಊಟಕ್ಕೆ, ಮತ್ತು ಯಾರೆಲ್ಲ ಸೇರಿ ನಾವು ಊಟ ಮಾಡಿದ್ವಿ, ಯಾವ ರೀತಿ ಎಲ್ಲ ಆಯಿತು ಅದನ್ನು ನೆಕ್ಸ್ಟ್ ಬ್ಲಾಗಲ್ಲೇ ನೋಡೋಣ ಸ್ನೇಹಿತರೆ. ಮತ್ತು ಇಲ್ಲೇ ನೋಡಕತ್ತಿರ್ಬೋದು ನೀವು, ಸಿಂಪಲ್ಲಾಗಿ ಬಲೂನ್ಸ್ ಎಲ್ಲನೂ ಇಲ್ಲೇ ಡೆಕೋರೇಟ್ ಮಾಡಕತ್ತಾರೆ. ಬಟ್ ಇದು ಫೈನಲ್ ಆಗಂಗಿಲ್ಲ. ಇಷ್ಟೊಂದು ಶ್ರಮಪಟ್ಟು ಎಲ್ಲನೂ ಮಾಡಿರ್ತಾರೆ. ಈ ಕಡೆನೇ ಇರಲಿ, ಇಷ್ಟ ಸಿಂಪಲ್ಲಾಗಿರಲಿ ಅಂತ. ಯಾಕಂದ್ರೆ ನಮ್ಮದಂತೂ ಏನು ಐಡಿಯಾನೇ ಇರಲಿಲ್ಲ. ಜಸ್ಟ್ ಒಂದು ಕೇಕ್ ತಂದು ಕಟ್ ಮಾಡೋದು, ಏನಾದರೂ ಅಡುಗೆ ಮಾಡಿ ಎಲ್ಲರೂ ಸೇರಿ ಊಟ ಮಾಡೋದು ಅಂತ ಅಷ್ಟೇ ಇತ್ತು. ಆಮೇಲೆ ಬಲೂನ್ಸ್ ಇದ್ದು ಮನೆಯೊಳಗೆ, ಸೊ ಬಲೂನ್ಸ್ ಆದ್ರೂ ನಾವು ಕಟ್ಟೋಣ ಅಂಥೇಳಿ ಬಲೂನ್ಸ್ ಕಟ್ಟಾಕತ್ತಿದ್ವಿ. ನಂತರ ಜಸ್ಟ್ ಒಂದು ಹ್ಯಾಪಿ ಬರ್ತ್ಡೇದು ಒಂದು ಏನಾದರೂ ನಮಗೆ ಅಟ್ಲೀಸ್ಟ್ ಒಂದು ಟ್ಯಾಗ್ ಟೈಪ್ ಆದರೂ ಏನಾದರೂ ಇರಬೇಕಿತ್ತು ಒಂದು ಅಂತ ಅನ್ನಿಸ್ತು ನಮಗೆ. ಸೊ ಆಮೇಲೆ ಶಾಪಿಗೆ ಹೋಗಿ ನೋಡಿದ್ರೆ ಅಲ್ಲಿ ನಮಗೆ ಬ್ಯಾನರ್ ಸಿಗಲಿಲ್ಲ. ಈ ಥರ ಒಬ್ಬಿಸಿ ಈ ಥರ ಮಾಡುವಂಥವು ಸಿಕ್ಕವು ಹ್ಯಾಪಿ ಬರ್ತ್ಡೇದ್ದು ಆಲ್ಫಾಬೆಟ್ಸ್. ಸೊ ಅದನ್ನು ತಂದಾದಮೇಲೆ ಮತ್ತೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಮತ್ತು ಅದರ ತಕ್ಕಂಗೆ ನಾವು ಎಲ್ಲನೂ ಜೋಡಿಸ್ಬೇಕಾಗ್ತೈತಿ. ಅದು ಆಮೇಗೇನು ಬಲೂನ್ ಉಬ್ಸಿದ್ರಲ್ಲ ಅದಕ್ಕೆ ಸುತ್ತಲ ಡೆಕೋರೇಟ್ ಮಾಡಿದರು. ಸಿಂಪಲ್ಲಾಗಿ ಅಂತಲೇ ಹೇಳ್ಬೋದು. ಆದರೆ ನಿಜವಾಗ್ಲೂ ನಾವೇನು ಅಂದ್ಕೊಂಡಿರಲಿಲ್ಲ. ಆದರೆ ಇಷ್ಟೆಲ್ಲ ಆಯ್ತು ನೋಡ್ರಿ ಮಗಂದು. ಫುಲ್ ಡೆಕೋರೇಷನ್ ಎಲ್ಲ ಆಯಿತು.
ಹಾಗೆ ಅವನು ಕೂಡ ರೆಡಿ ಆಗ್ಯಾನ, ನೋಡ್ತಾ ಇರ್ಬೋದು. ಮೊನ್ನೆ ದಿವಸ ತೊಗೊಂಡು ಬಂದಂಥ ಡ್ರೆಸ್ ಹಾಕ್ಕೊಂಡಿದ್ದಾನೆ. ಮಾರ್ನಿಂಗ್ ಒಂದು ಡ್ರೆಸ್ ಹೊಸದು ಹಾಕ್ಕೊಂಡಿದ್ದ, ಅದನ್ನು ನೋಡಿದ್ರಿ ನೀವು. ಅದನ್ನು ಆನ್ಲೈನ್ ತರಿಸಿದ್ಲ ತಂಗಿ, ಅದು ಕೂಡ ಚೆನ್ನಾಗಾಗಿತ್ತು. ಅದನ್ನೆಲ್ಲ ಹಾಕ್ಕೊಂಡು ದೇವಸ್ಥಾನಕ್ಕೆಲ್ಲನೂ ಹೋಗಿ ಬಂದ, ಎಲ್ಲ ಫ್ರೆಂಡ್ಸಿಗೆಲ್ಲ ಭೇಟಿಯಾಗಿ ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಬಂದ. ಈಗ ಸಾಯಂಕಾಲ ಕೇಕ್ ಕಟ್ಟಿಂಗಿಗೆ ಈ ಒಂದು ಡ್ರೆಸ್ಸನ್ನು ಹಾಕ್ಕೊಂಡಿದ್ದಾನೆ. ಸೊ ಬರ್ರಿ, ಪಾರ್ಟಿ ಅಂತೂ ಸ್ಟಾರ್ಟ್ ಆಯ್ತು. ನೋಡೋಣ ಯಾವ ರೀತಿ ಎಲ್ಲ ಹೋಗ್ತೈತಿ. ರೆಡಿ ಆಯ್ತು. ಏನು ಇಡೋದಲ್ಲಿ ಕೇಕ? ನನ್ನ ಹ್ಯಾಪಿ ಬರ್ತ್ಡೇ ಟು ನೋಡ್ರಿ ಕೇಕ್ ಹಾಕಿ ಕಟ್ ಮಾಡಕ್ಕೆ ಅಂತ ತನೂರಾಣಿ. ನೋ 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 ಹಂಗ ಮಾಡಿ ಏ ಅಮ್ಮ ತನು ಅತ್ತನ ಹೆಸರೇನು? ಹಾಯ್ ಹಾಯ್ ಅಣ್ಣ ಹಾಯ್ ಮಾಡ ನೀ ಮಾಡ ಹಾಯ್ ಅಣ್ಣ ನೀ ಮಾಡ ನೀ ಉಮ್ಮ ಕೊಡೆ ಅಲ್ಲಿ ಕೊಡೆ ಫೋನ್ ಕಡೆ ಹಿಡಿದು ಕೊಡ. ಫೋನ್ ಕಡೆ ನೋಡ್ಬೇಕ. ಅತ್ತೇನ್ ಫೋನ್ ಕಡೆ ನೋಡು. ನಾ ಉಮ್ಮ ಕೊಡೆ. ಈಗ ಅತ್ತೇನ್ ಫೋನ್ ಕಡೆ ನೋಡಿ ಉಮ್ಮ ಕೊಡ. ಇದು ಯಾರ್ದು ಬರ್ತಡೆ? ಯಾರ್ದು ಬರ್ತಡೆ? ಹಾಕಿದ ಈಗ ಬಡ್ಡೆಗಲ್ ರೆಡಿ ಆದ್ಲಲ್ಲ. ಹಾಯ್ ತನ, ಹಾಯ್ ಹಾಯ್. ನೋಡ್ರಿ ಸ್ನೇಹಿತರೆ, ನಾವು ತನೂಗೆ ಈಗ ರೆಡಿ ಮಾಡಿದ್ವಿ. ಬಿಕಾಸ್ ಆಕೆ ಡ್ರೆಸ್ ಕೆಳಗಿನ ಮನೆಯೊಳಗಿತ್ತ. ಈಗ ಅವ್ರ ಮಮ್ಮಿಯರು ಬಂದ್ರೆ ತೊಗೊಂಡು ಬಂದ್ರೆ ನೋಡ್ತಾ ಇರ್ಬೋದು. ಅವ್ವ ಅಪ್ಪ ಹಾಗೇನ ಪೂಜಾ ಉಷಾ ಕೇಳ್ತಾ ಇದ್ರಿ. ಪೂಜಾ ಉಷಾಗ ಭಾಳ ದಿವಸ ಆಯ್ತು ವಿಡಿಯೋದೊಳಗಿಲ್ಲ ಅಂತ ಹೇಳಿದ್ದೀನಿ. ಅವರು ಕೂಡ ವರ್ಕಿಗೆ ಹೋಗಾಕತ್ತಾರೆ ಈಗ. ಹೀಗಾಗಿ ಸಿಗೋದು ಒಂದು ಸಂಡೇ ಮನೆಯೊಳಗೆ ಬ್ಯುಸಿ ಆಗಿಬಿಡ್ತಾರೆ, ಮನೆ ಕೆಲಸ ಎಲ್ಲ ಇರ್ತಾವೆ. ಸೊ ನಾವು ಹೋಗೋದು ರೇರ್ ಅವ್ರ ಮನೆಗೆ, ಹೀಗಾಗಿ ಸ್ವಲ್ಪ ವಿಡಿಯೋದಾಗ ಬರೋಂಗಿಲ್ಲ ಅವ್ರು. ಇವತ್ತು ನೋಡ್ರಿ ಮಗನ ಬರ್ತ್ಡೇಗೆ ಎಲ್ಲರೂ ಕೂಡ ಬಂದಾರ. ನಾ ಎಲ್ಲರಿಗೂ ಊಟಕ್ಕೆ ಇನ್ವೈಟ್ ಮಾಡಿದ್ದೆ ಸಾಯಂಕಾಲ, ಎಲ್ಲರೂ ಸೇರಿ ಇಲ್ಲೇ ಊಟ ಮಾಡೋಣ ಅಂತ ಹೇಳಿ. ಹಾಗೇನ ಕೇಕ್ ಕಟ್ಟಿಂಗು ಊಟ ಎಲ್ಲರೂ ಸೇರಿ ಮಾಡೋರಿದ್ದೀವಿ. ಸೊ ತುಂಬಾ ಎಂಜಾಯ್ ಅಂತಲೇ ಹೇಳ್ಬೋದು. ಅದ ಒಂದು ಮುಖ್ಯ ಅಲ್ಲ, ಎಲ್ಲರೂ ಸೇರಿ ಉಣ್ಣೋದು ತಿನ್ನೋದು ಕೂಡೋದು ಇಂಥದ್ರಾಗೆಲ್ಲ. ನೋಡ್ರಿ ನನ್ನ ಮಗನ ಫ್ರೆಂಡ್ಸ್ ಎಲ್ಲರೂ ಸಹಿತ ಬಂದಾರ. ಇನ್ನೂ ಕೆಲವೊಂದು ಜನ ಬಂದಿಲ್ಲ, ಎಲ್ಲರೂ ಇಲ್ಲೇ ಬಂದಾರ. ಕೇಕ್ 2 ಕೇಕ್ ಇತ್ತು, ಒಂದು ನಾರ್ಮಲ್ ಕೇಕ್, ಒಂದು ಪೇಸ್ಟ್ರಿ ತೋರ್ಸಾತೀನಿ 2 ಕೂಡ ನಿಮ್ಗೆ. ಹಾಗೇನ ನಮ್ಮ ತನೂ ಕೂತಾಳ. ಅದರ ಭಾಳ ತನಕ ಕುಂದ್ರಂಗಿಲ್ಲ, ಯಾಕಂದ್ರೆ ಕೂತಲ್ಲಿ ಕೊಡಂಗಿಲ್ಲ. ಆಕಿ ಭಾಳ ಅಂದ್ರೆ ಭಾಳ ಕಿಡಿಗಿಡಿದಾಳು. ಆಮೇಲೆ ಕ್ಯಾಪ್ ಎಲ್ಲರೂ ಹಾಕ್ಕೊಂಡಾರ, ನೀನು ಹಾಕೋವ ಅಂದ್ರೆ ಒಟ್ಟೊಟ್ಟು ಹಾಕೋಕತ್ತಿದ್ದಿಲ್ಲ. ಅದೊಂದು ಹಠಾನ ಹಿಡಿದ್ಬಿಟ್ಟಿದ್ಲು, ಹಾಕಿದ್ರೆ ಅಳೋದು ಚಾಲೂ ಮಾಡಿಬಿಟ್ಟಿದ್ಲು. ಹೀಗಾಗಿ ಎಲ್ಲ ಕೇಕು ತೋರಿಸಿದೆ. ಇನ್ನೂ ಯಾಕೆ ಇಟ್ಟಿಲ್ಲಪ್ಪ ಅಂತಂದ್ರೆ ಫೋಟೋಗ್ರಾಫರ್ಗೆ ಹೇಳಿದ್ವಿ, ಬರೋರಿದ್ದರು. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಹಾಗೆಯೇ ನಮ್ಮ ಕಾಕ ಬರಬೇಕು, ಇರಪ್ಪ ಕಾಕ, ಅವ್ರ ಸಲುವಾಗಿನೂ ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡಿರಿ ಈಗ ಜೂಮ್ ಮಾಡಿ ಕೂಡ ತೋರ್ಸಾತೀನಿ ನಿಮ್ಗೆ. ಡೆಕೋರೇಷನ್ ಹೆಂಗಾಗೈತೆ ಹೇಳ್ರಿ. ಸಿಂಪಲ್ಲಾಗಿ ಮಾಡಿದ್ದು, ಅದು ಎಂಡ್ ಮೂಮೆಂಟ್ನಾಗೆಲ್ಲ ಪ್ಲ್ಯಾನ್ ಮಾಡಿದಂಥ ಡೆಕೋರೇಷನ್ ಅನ್ಬೋದು, ಇಲ್ಲಾಂದ್ರೆ ಬರೀ ಕೇಕ್ ಕಟ್ಟಿಂಗ್ ಇತ್ತು. ಸೊ ಎಲ್ಲರೂ ಬಂದಾರ. ಮಕ್ಕಳಿದ್ರನ ಬರ್ತ್ಡೇ ಪಾರ್ಟಿ ಅದಂತೂ ಖರೆ. ಆಮೇಲೆ ಬೇರೆ ಯಾರೂ ಬರಲಿಲ್ಲ, ನಾವು ಯಾರಿಗೂ ಹೇಳಿಲ್ಲ. ಯಾಕಂದ್ರೆ ಅದೇ ಹೇಳಿದ್ನಲ್ಲ, ಇದೇನು ಪ್ಲ್ಯಾನೇ ಇರಲಿಲ್ಲ, ಜಸ್ಟ್ ಒಂದು ಕೇಕ್ ತಂದು ಕಟ್ ಮಾಡಿಸ್ಬಿಟ್ರಾತಂತ ಅಂದ್ಕೊಂಡಿದ್ವಿ. ಆದ್ರೆ ಇಷ್ಟೆಲ್ಲ ಆಯ್ತು. ಖುಷಿ ಅದ, ಮಗ ಖುಷಿ ಅದ, ಅದು ಮೇನ್. ಸೊ ನೋಡ್ರಿ ಎಲ್ಲರೂ ಹಾಯ್ ಹೇಳತ್ತಾರೆ ನಿಮ್ಗೆ. ನೀವು ಎಲ್ಲರಿಗೂ ಹಾಯ್ ಹೇಳ್ರಿ. ಎಲ್ಲರೂ ಭಾಳ ದಿನದ ಮೇಲೆ ಎಲ್ಲರೂ ಒಟ್ಟಾಗಿ ಸೇರೇವೆ ಅಂತಲೇ ಹೇಳ್ಬೋದು. ಎಲ್ಲರೂ ಅವ್ರವ್ರ ಇದ್ರೊಳಗೆ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಮಗ ಅಂತೂ ಫುಲ್ ಹ್ಯಾಪಿ. ಸಂಡೇ ಬೇರೆ ಬಂದಿತ್ತು, ಅವನಿಗೆ ಸ್ಕೂಲಿಗೆ ಹೋಗಬೇಕು, ನಾನು ಯಾವಾಗ ಚಾಕ್ಲೇಟ್ ಹಂಚಬೇಕು ಎಲ್ಲರಿಗೆ ಅನ್ನೋದೊಂದು ಭಾಳ ಅಂದ್ರೆ ಭಾಳ ಆಸೆ ಇತ್ತು ಅವನಿಗೆ. ಆದರೆ ಸಂಡೇ ಬಂದುಬಿಡ್ತು. ಆದರೂ ತಯಾರಿ ಐತಿ. ಮಂಡೇ ಎಷ್ಟೊತ್ತಿದ್ರು ನಾನು ಚಾಕ್ಲೇಟ್ಸ್ ಎಲ್ಲ ನನ್ನ ಫ್ರೆಂಡ್ಸಿಗೆ ಟೀಚರ್ಸ್ಗೆಲ್ಲ ನಾವು ಕೊಡಬೇಕು ಅಂಥೇಳಿ. ಖುಷಿ ಅದೊಂದು, ಎಲ್ಲ ಮಕ್ಕಳಿಗೂ ನಮಗೂ ಇರ್ತಿತ್ತು.
ಆದರೆ ನಮಗೆಲ್ಲ ಬರ್ತ್ಡೇ ಮಾಡಿಲ್ಲ ಬಿಡ್ರಿ, ನಾವು ಮಾಡ್ಕೊಂಡಿಲ್ಲ. ಈಗೆಲ್ಲ ಮಕ್ಕಳು ಮಾಡಾಕತ್ತಾರ. ಅದೊಂದು ಖುಷಿ ಮಕ್ಕಳಿಗೆ. ಇದೊಂದು ಕೇಕ್ ಕಟ್ ಮಾಡೋದಾಗಿರ್ಬೇಕು. ನಮ್ಮ ತನ್ನೂ ಅಂತೂ ಹಬ್ಬ ಕೇಕ್ ನೋಡಿಲ್ಲ ಅಂದ್ರೆ ಸಾಕು ಶುರು ಹಚ್ಕೊಂಡ್ಬಿಟ್ಟಿರ್ತಾಳೆ. ಬರ್ರಿ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಆಯ್ತು. ಇದೇ ಮೂಮೆಂಟಿಗೆ ನಮ್ಮ ಕಾಕ ವಿಡಿಯೋ ಕಾಲ್ ಮಾಡಿದರು. ಸೊ ಕರೆಕ್ಟ್ ಟೈಮಿಗೆ ಮಾಡಿದ್ರು ಅವರು ಕೂಡ, ಹುಬ್ಳಿಯಿಂದ. ಸೊ ನನ್ನ ಮೊಬೈಲ್ಗೆ ಮಾಡಿದರು. ಹೀಗಾಗಿ ನನ್ನ ಮೊಬೈಲಲ್ಲೇ ಅವರಿಗೆ ವಿಡಿಯೋ ಕಾಲ್ ಆನ್ ಮಾಡಿಟ್ಟಿದ್ದೆ. ಯಾಕಂದರೆ ನೋಡಲಿ ಅವರು ಭಾಳ ಜೀವದ ಚಿಂಟುನ ಮೇಲೆ ಅಂಕರ, ಎಸ್ಪೆಷಲಿ ಅವ್ರ ಅತ್ತಿ. ಸೊ ಕರೆಕ್ಟ್ ಟೈಮಿಗೆ ಮಾಡಿದ್ರು ಅವರು ಕೂಡ. ಆನ್ ಮಾಡಿ ನಾನು ಮತ್ತು ತಮ್ಮನ ಮೊಬೈಲಿನ ವಿಡಿಯೋ ಮಾಡಿಕೊಂಡೆ. ಈಗ ಅವ್ರ ಅಕ್ಕರೆಲ್ಲರೂ ಅವನಿಗೆ ವಿಭೂತಿ ಕುಂಕುಮ ಹಚ್ಚಿ ಆರತಿ ಮಾಡ್ತಾರೆ 4 ಜನ. ಈ ವರ್ಷದ ತುಂಬಾ ಸ್ಪೆಷಲ್ ಆಗಿತ್ತು ಮಗನ ಬರ್ತ್ಡೇ. ಅವನಂತೂ ಭಾಳ ಅಂದ್ರೆ ಭಾಳ ಖುಷಿಪಟ್ಟ, ಎಂಜಾಯ್ ಮಾಡಿದ. ಎಲ್ಲನೂ ಅವನಿಷ್ಟದ ಪ್ರಕಾರನ ಆಯ್ತು. ಭಾಳ ಅಂದ್ರೆ ಭಾಳ ಸಂತೋಷ ಆಯ್ತು ಅವನಿಗೆ. ನಾಲ್ಕು ಜನ ಅಕ್ಕಗಳು ಕೂಡಿ ಆರತಿ ಮಾಡ್ತಾರೆ ಈಗ ಅವನಿಗೆ. birthday to you. Happy birthday to you. Happy birthday, happy birthday, happy birthday to you. ಅದೊಂದು ಮಾಡ್ರಿ, ಅದೊಂದು ಕಟ್ ಮಾಡ, ಹಚ್ಚಂಗಿಲ್ಲ ಅದನ್ನ. ಬಡ್ಡೆ ಬಾಯ್ಗೆ ಬಿಟ್ಟಿರಲ್ಲ ರೀ. ಸ್ಮೈಲ್ ಕೊಡು ಸ್ವಲ್ಪ. ನಿನ್ ಡಾರ್ಲಿಂಗ್ ನೋಡಲೆ ಚಿಟ್ಟು, ನಿನ್ ಡಾರ್ಲಿಂಗ್ ನೋಡಲೆ. ನೀನ ನಾವು ಡಾರ್ಲಿಂಗ್ ಸ್ನೇಹಿತರೆ, ಕೇಕ್ ಕಟ್ಟಿಂಗ್ ಆಯಿತು. ಕೇಕ್ ಎಲ್ಲ ಒಳಗಡೆ ತೊಗೊಂಡು ಹೋಗಿದ್ದಾರೆ. ಎಲ್ಲ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡಬೇಕಲ್ಲ, ಹೀಗಾಗಿ ಈಗ ನೋಡ್ರಿ ಮಕ್ಕಳ ಜೊತೆ ಎಲ್ಲ ಫೋಟೋ. ಸೊ ಈಗೆಲ್ಲರೂ ಒಬ್ಬೊಬ್ಬರಾಗಿ ಗಿಫ್ಟ್ ಕೊಡ್ತಾರೆ. ನಮ್ಮ ಚಿನ್ನು ಫಸ್ಟ್ ಕೊಟ್ಲ ಗಿಫ್ಟ್, ಬಟ್ ಗದ್ದಲದೊಳಗೆ ಕೊಟ್ಬಿಟ್ಲ, ವಿಡಿಯೋದಾಗ ಕಾಣಿಸ್ಲೇನೇ ಇಲ್ಲ. ಆದರೆ ಒಟ್ಟಾರೆಗೆ ಯಾರೆಲ್ಲ ಗಿಫ್ಟ್ ಕೊಟ್ಟಾರ, ಏನೇನೇ ಗಿಫ್ಟ್ ಕೊಟ್ಟಾರ ಅನ್ನೋದು ನೆಕ್ಸ್ಟ್ ಬ್ಲಾಗಲ್ಲೇ ನಾನು ಶೇರ್ ಮಾಡ್ಕೊಳ್ತೀನಿ. ಈಗ ನೋಡ್ರಿ ಸ್ನ್ಯಾಕ್ಸ್ ಕೊಡ್ತಾ ಇದ್ದಾರೆ ಎಲ್ಲ ಮಕ್ಕಳಿಗೆ. ಶೇವ್, ಚಿಪ್ಸ್, ಕೇಕ್,
ಸೊ ಹೀಗಾಗಿ ಆಮ್ಯಾಗ ಭಾಳ ಲೇಟ್ ಆಗಿಬಿಟ್ಟಿತ್ತು ಪಾಪ ಎಲ್ಲ ಮಕ್ಕಳದಿಂದ ಮನೆಯಿಂದ ಫೋನ್ ಬರಾಕತ್ತಿತ್ತು ಅವ್ರದ್ದು. ಹೀಗಾಗಿ ಅಲ್ಲಿಗೆ ಮನೆಗೆ ಕಳಿಸ್ಬಿಟ್ವಿ, ಟೈಮ್ ಭಾಳ ಆಗಿತ್ತು ಅಂಥೇಳಿ. ನಾವು ಕಾಕಾರನ್ನ ವೆಯ್ಟ್ ಮಾಡೋದು ನೋಡಿರಿ, ಟೈಮ್ 9:30 ಆಗಲೇ. ಹೀಗಾಗಿ ಮಕ್ಕಳಿಗೆಲ್ಲ ಅಲ್ಲೇ ಕೊಟ್ಟು ಕಳಿಸ್ಬಿಟ್ಟಿವಿ ನೋಡಿರಿ. ಈಗ ಎಲ್ಲರೂ ಫೋಟೋ ತೊಗೊಳ್ತಾರೆ, ಗಿಫ್ಟ್ ಕೊಟ್ಟು ಅವನಿಗೆ ಆಶೀರ್ವಾದ ಅಂತಲೇ ಹೇಳ್ಬೋದು. ಸೊ ವಿಡಿಯೋನ ಎಂಡ್ವರೆಗೆ ನೋಡಿರಿ ಸ್ನೇಹಿತರೆ, ಸೆಲೆಬ್ರೇಷನ್ ಎಲ್ಲ ಹೆಂಗಿತ್ತು ಅನ್ನೋದು. ಸೊ ಇದ್ರದ್ದು ನೆಕ್ಸ್ಟ್ ಪಾರ್ಟ್ ಏನೈತಲ್ಲ, ಖಂಡಿತವಾಗ್ಲೂ ನೆಕ್ಸ್ಟ್ ಬ್ಲಾಗ್ ತಪ್ಪದ ನೋಡಿರಿ. ಮತ್ತು ಇವತ್ತಿನ ಸೆಲೆಬ್ರೇಷನ್ ಮತ್ತು ಇವತ್ತಿನ ಬ್ಲಾಗ್ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ಕಮೆಂಟ್ಸ್ ಒಳಗೆ ನನಗೆ ತಿಳಿಸ್ರಿ. ಹೊಸ ಸ್ನೇಹಿತರಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬಾಜು ಒಂದು ಬೆಲ್ಲೈಕನ್ ಐತಿ ಅದನ್ನು ಕೂಡ ಪ್ರೆಸ್ ಮಾಡಿರಿ. ಅಂದರೆ ನಾ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ತಕ್ಷಣ ಬಂದು ಮುಟ್ತೈತಿ ಸ್ನೇಹಿತರೆ. ಮತ್ತು ನೀವು ಕೂಡ ತಕ್ಷಣ ನೋಡಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯೊಂದಿಗೆ ನನ್ನ ಚಾನಲ್ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಹಾಗೇನ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ಸ್ ಮುಖಾಂತರ ತಿಳಿಸ್ರಿ ಸ್ನೇಹಿತರೆ. ನಾನೀಗ ಎಂಡ್ವರೆಗೆ ಮ್ಯೂಸಿಕ್ ಕೊಡ್ತೀನಿ. ಸೊ ಎಂಡ್ವರೆಗೆ ತಪ್ಪದ ವಿಡಿಯೋನ ನೋಡಿರಿ, ಸಪೋರ್ಟ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗೊಂದಿಗೆ.